ಎಸ್ಎಂ ಕೃಷ್ಣ ನಿಧನಕ್ಕೆ ಪ್ರಿಯಾಂಕಾ ಗಾಂಧಿ ಸಂತಾಪ ಸೂಚಿಸಿದ್ದಾರೆ. ಬೆಂಗಳೂರನ್ನ ಜಾಗತಿಕ ಭೂಪಟದಲ್ಲಿ ಇರಿಸಿದ್ರು. ಎಸ್ಎಂ ಕೃಷ್ಣ ಅವರ ನಿಧನದಿಂದ ತೀವ್ರ ದುಃಖವಾಗಿದೆ. ಕೃಷ್ಣ ಕೊಡುಗೆಗಳು ಕರ್ನಾಟಕದ ಪ್ರಗತಿ ರೂಪಿಸಿದ್ವು. ಎಸ್ಎಂ ಕೃಷ್ಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸ್ತೀನಿ ಅಂತ ಪ್ರಿಯಾಂಕಾ ಗಾಂಧಿ ಟ್ವೀಟ್ ಮಾಡಿದ್ದಾರೆ. ಕೃಷ್ಣ ನೆನೆದು ಕಣ್ಣೀರ್ ಹಾಕಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಒಳ್ಳೆಯ ರಾಜಕಾರಣಿ, ದ್ವೇಷ ಇಟ್ಟುಕೊಂಡ ವ್ಯಕ್ತಿಯಲ್ಲ, ತಮ್ಮದೇ ಸ್ಟೈಲ್ನಲ್ಲಿ ರಾಜಕಾರಣ ಮಾಡಿದವರು. ಯಾವ ಇಲಾಖೆಗೆ ಕೃಷ್ಣ ಕೈ ಹಾಕ್ತಿರ್ಲಿಲ್ಲ. ಐಟಿ ಬಿಟಿ ಬೆಂಗಳೂರು ಅಭಿವೃದ್ಧಿ ಕೊಡುಗೆ ಅಪಾರ. ಕೃಷ್ಣ ಒಡನಾಟದ ಬಗ್ಗೆ ನೆನೆದು ಖರ್ಗೆ ಕಣ್ಣೀರ್ ಹಾಕಿದ್ದಾರೆ. ಎಸ್ಎಂ ಕೃಷ್ಣ ಅವರನ್ನ ನೆನೆದು ಕಣ್ಣೀರ್ ಹಾಕ್ತಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಎಸ್ಎಂ ಕೃಷ್ಣ ಅವರ ಅವಧಿಯಲ್ಲಿ ಸಚಿವರಾಗಿದ್ದವರು. ಯಾವ ಇಲಾಖೆಗಳಿಗೂ ಅವರು ತಾವು ಬಂದು ಕೈ ಹಾಕ್ತಿರ್ಲಿಲ್ಲ, ಕೆಲಸ ಮಾಡೋದಕ್ಕೆ ಬಿಡ್ತಾ ಇದ್ರು. ಅವರ ಜೊತೆಗೆ ನಾನು ಸಚಿವನಾಗಿ ಕೆಲಸ ಮಾಡಿದ್ದೀನಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಆ ದಿನಗಳನ್ನ ನೆನೆದು ಭಾವುಕರಾಗಿದ್ದಾರೆ. ಎಸ್ಎಂ ಕೃಷ್ಣ ಅಂದ್ರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದ್ರೆ ಎಸ್ಎಂ ಕೃಷ್ಣ ಅನ್ನುವ ಅವಧಿಯಲ್ಲಿ ಕೃಷ್ಣ ಪಾಂಚಜನ್ಯ ಮೊಳಗಿಸಿದ್ರು. ಪಾಂಚಜನ್ಯ ಯಾತ್ರೆ ಮಾಡಿದ್ರು 1999ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ. ಆಗ 132 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿ ಅಧಿಕಾರಕ್ಕೆ ಬರುತ್ತೆ. ತುಂಬಾ ಅನಿಶ್ಚಿತತೆಯ ನಂತರ, 20 ವರ್ಷಗಳ ರಾಜಕಾರಣದಲ್ಲಿ ಅನಿಶ್ಚಿತತೆಯ ನಂತರ ಒಂದು ದೃಢ ಸರ್ಕಾರ ಬರುತ್ತೆ 1999ರಿಂದ 2004ರವರೆಗೆ. ಅದು ಎಸ್ಎಂ ಕೃಷ್ಣ ಅವರ ಸರ್ಕಾರ ಆಗಿರುತ್ತೆ. ಡಿಕೆ ಶಿವಕುಮಾರ್ ಅವರು ಸಂಘಟನೆಯ ಕೆಲಸ ಮಾಡ್ತಾರೆ ಎಸ್ಎಂ ಕೃಷ್ಣ ಅವರ ಪಾಂಚಜನ್ಯ ಯಾತ್ರೆಯ ಅವಧಿಯಲ್ಲಿ. ಎಸ್ಎಂ ಕೃಷ್ಣ ಅವರು ಪ್ರಧಾನಿಯೊಬ್ಬರಾಗಲಿಲ್ಲ, ಇನ್ನೆಲ್ಲ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ. ಶಾಸಕರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ರಾಜ್ಯ ಮಟ್ಟದಲ್ಲಿ ಕೇಂದ್ರದಲ್ಲಿ ಸಂಸದರಾದರು, ಮಂತ್ರಿಗಳಾದರು, ರಾಜ್ಯಸಭಾ ಸದಸ್ಯರಾದರು, ವಿಧಾನ ಪರಿಷತ್ ಸದಸ್ಯರಾದರು, ರಾಜ್ಯಪಾಲರಾದರು. ಹೀಗೆ ಹಲವು ಹುದ್ದೆಗಳನ್ನು ಎಸ್ಎಂ ಕೃಷ್ಣ ಅವರು ನಿಭಾಯಿಸಿದ್ದಾರೆ. ಇನ್ನು ಸಿಎಂ ಆಗಿದ್ದ ಸಂದರ್ಭದಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಯನ್ನು ಎದುರಿಸ್ತಾ ಹೋಗ್ತಾರೆ. ತೀವ್ರ ಬರಗಾಲ ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ. ಬರಗಾಲದಿಂದಾಗಿ ಕಾವೇರಿ ವಿವಾದ ಭುಗಿಲೇಳುತ್ತೆ ದೊಡ್ಡ ಮಟ್ಟಿಗೆ. ನ್ಯಾಯಾಲಯದ ಮೊರೆ ಹೋಗ್ತಾರೆ, ಪ್ರತಿಭಟನೆಗಳು ನಡೆಯುತ್ತವೆ. ಅದೇ ಸಂದರ್ಭದಲ್ಲಿ ಕಾಡುಗಳ ವೀರಪ್ಪನ್ ರಾಜ್ಕುಮಾರ್ ಅವರನ್ನ ಅಪಹರಿಸಿಬಿಡ್ತಾನೆ.